ಪ್ರೀತಿಯ ಲಯನ್ ಕುಮಾರ್ ನೋಡಿ ಸ್ನೇಹಿತರೆ, ನಾನು ಕೆಆರ್ ಹಾಸ್ಪಿಟಲ್ ಒಳಗಡೆ ಇದ್ದೀನಿ. ನಿಮಗೆ ತೋರಿಸ್ತೀನಿ. ಗಾಯತ್ರಮ್ಮ ಅಂತ ಹೇಳಿ ನನಗೊಬ್ಬರು ತಾಯಿ ಕರೆ ಮಾಡಿದ್ರು. ಅವರು ಸುಮಾರು 7-8 ದಿನದಿಂದ ಇಲ್ಲೇ ಅವ್ರ ಮಗನ್ನ ಸೇರಿಸ್ಕೊಂಡು ಟ್ರೀಟ್ಮೆಂಟ್ ಏನೋ ಕೊಡಿಸ್ತಾ ಇದ್ದಾರೆ. ಅವರು ಪೂರ್ಣ ಮಾಹಿತಿ ತಿಳಿಸಲಿಲ್ಲ. ಆದರೆ ಫೋನ್ ಮಾಡಿದಾಗ ಗುಳು ಅಂತ ಅಳ್ತಾ ಇದ್ರು. ಏನಾಯ್ತು ಅಂದ್ರೆ, ಇಲ್ಲಿ ಎದುರುಗಡೆ ಕೆಆರ್ ಹಾಸ್ಪಿಟಲ್ ಎದುರುಗಡೆ ಒಂದು ಮೆಡಿಕಲ್ ಸ್ಟೋರ್ ಇದೆ. ಮೆಡಿಕಲ್ ಸ್ಟೋರ್ ಹೋಗಿ ಬರಬೇಕಾದ್ರೆ ಅವರ ಕೈಯಲ್ಲಿ ಅಂದ್ರೆ ಪರ್ಸ್ ಕೈಯಲ್ಲಿತ್ತು, ಅದು ಎಲ್ಲೋ ಬಿದ್ದೋಗಿ ಅದರಲ್ಲಿ ಇದ್ದಿದ್ದು 6,300 ರೂಪಾಯಿ ಹಣ ಯಾರೋ ಎತ್ಕೊಬಿಟ್ಟಿದ್ದಾರೆ. ಎತ್ಕೊಂಡು ತಿರ್ಗಾ ಇವ್ರು ಹುಡಿಕೊಂಡು ವಾಪಸ್ ಹೋಗ್ಬೇಕಾದ್ರೆ ಪರ್ಸ್ ಬಿದ್ದಿದೆ. ಅದರ ಒಳಗಡೆ ಹಣ ಇರಲಿಲ್ಲ. ಅದರಲ್ಲಿ ನಂಬರ್, ಊರದೆಲ್ಲ ನಂಬರ್ ಇತ್ತು. ಮೂಲತಃ ಅವರು ಎಲ್ಲಿಯವರು ಅಂತ ನಾನು ಕೇಳಿದೆ. ಅವರಂದ್ರು, ಸರ್ ನಾನು ಇಲ್ಲೇ ಬನ್ನೂರು ಆಚನಹಳ್ಳಿ ಅಂತ ಇದೆಯಂತೆ, ಅಲ್ಲಿಯವರಿಂದ ಬಂದಿರೋದು ಸರ್ ಅಂತಂದ್ರು. ಅದಕ್ಕೆ ಏನಮ್ಮ ಫೋನ್ ಮಾಡಿದ್ದೀರಾ ಅಂದ್ರು. ನನಗೆ 6:15 ಕರೆ ಮಾಡಿದ್ರು. ನನಗೆ 4,000 ರೂಪಾಯಿ ಹಣದ ಅವಶ್ಯಕತೆ ಇದೆ, ನಾನು ಊರಿಗೆ ಹೋದ್ಮೇಲೆ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಿಮ್ಮ ಸ್ವಂತದವ್ರು ಯಾರು ಇಲ್ಲ ಸರ್, ಎಲ್ಲ ನಂಬರ್ ಹೊಂಟೋಗೈತೆ, ನಾನು ಊರಿಗೆ ಹೋಗ್ಬೇಕು, ಬಟ್ ಇವನ್ನ ಬಿಟ್ಟು ಹೋಗಕ್ಕಾಗಲ್ಲ ಅಂದ್ರು. ಅವರ ಪೂರ್ಣ ಮಾತಿಗೆ ನಂಬಿ ಅವರ ಹತ್ತಿರ ಕಣ್ಣೀರಿನೇ ನೋಡಿ ನಾನು ನನ್ನ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಎಲ್ಲರಿಗೂ ಕೇಳಿದೆ. ನನಗೆ ರೇಖಾ ಮೇಡಮ್ ಅಂತೇಳಿ ಒಬ್ರು ನನಗೆ ಹಣವನ್ನ ನನಗೆ ಗೂಗಲ್ ಪೇ ಮಾಡಿದ್ರು. ರೇಖಾ ಮೇಡಮ್ ಅವರಿಗೆ ಧನ್ಯವಾದಗಳು. ನೋಡಿ, ಕುಟುಂಬಕ್ಕೆ ನೀವು ಹೆಲ್ಪ್ ಮಾಡಿರೋದು, ನಾನು ಬಂದು ಮಧ್ಯದಲ್ಲಿ ನಿಂತು ನಾನು ಮಾಡಿರೋದು ಏನೂ ಇಲ್ಲ. ನಾನೊಬ್ಬ ಪಾತ್ರ ಅಷ್ಟೇನೆ. ಮೇನ್ ಇದಕ್ಕೆ ಸೂತ್ರ ನೀವೇನೆ. ರೇಖಾ ಮೇಡಮ್ ಅವರೇ, ಆ ಭಗವಂತ ನಿಮಗೂ ನಿಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ, ಆಯುಷ ಆರೋಗ್ಯ ಕೊಟ್ಟು. ಈಗ ಅವರಿಗೆ ನಾನು ಹಣವನ್ನು ಕೊಟ್ಟಿದ್ದೀನಿ. ಅವರು ನಿಮಗೆ ನಂಬರ್ಗೆ ಕರೆ ಮಾಡಿ ನಿಮಗೆ ಪೂರ್ಣ ಮಾಹಿತಿ ತಿಳಿಸಿದ್ದಾರೆ. ಆ ಭಗವಂತ ಕೊಟ್ಟಂತ ನಿಮ್ಮ ಫ್ಯಾಮಿಲಿಯವರಿಗೆ ಧನ್ಯವಾದ ಹೇಳ್ತೀನಿ. ನೋಡಿ, ನಾನು ಒಂದೇ ಅವ್ರಿಗೆ ಕರೆ ಮಾಡಿದ್ದು, ಮೇಡಮ್ ಹಿಂಗೆ ಗ್ರೂಪ್ಗೆ ಹಾಕಿದೆ. ಅವರು ಅದಕ್ಕೆ ಪೂರ್ಣ ನಂಬಿಕೆಯಿಂದ ನನಗೆ ಹಣ ಕೊಟ್ಟರು. ಆ ನಂಬಿಕೆಯನ್ನು ಪೂರ್ಣವಾಗಿ ಉಳಿಸ್ಕೊಂಡಿದ್ದೀನಿ. ಇವತ್ತು ಆ ತಾಯಿ 4,000 ರೂಪಾಯಿ ಇಲ್ಲ ಅಂದರೆ ಮೆಡಿಸಿನ್ ತರಕ್ಕಾಗ್ತಿರ್ಲಿಲ್ಲ, ಭಾರಿ ಕಷ್ಟ ಆಗಿತ್ತು. ಈ ರೀತಿ 108 ಜನ ಸಹಾಯ ಮಾಡುವಂಥ ದಾನಿಗಳು ಎಲ್ಲೆಲ್ಲೋ ಇದ್ದಾರೆ. ನಮ್ಮ ನಿರಂತರವಾದ ಸೇವೆಗೆ ಕೈ ಜೋಡಿಸಿ ನಾನು